ಸರಿಯಾದ ಸಮಯಕ್ಕೆ ಧ್ವಜಾರೋಹಣ ಮಾಡದ ಅಧಿಕಾರಿಗಳು. ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಸರಿಯಾದ ಸಮಯಕ್ಕೆ ಧ್ವಜಾರೋಹಣ ಮಾಡದೆ ಅವರ ಮನಸೋ ಇಚ್ಛೆ ಧ್ವಜಾರೋಹಣ ಮಾಡಿದ್ದಾರೆ. ಗ್ರಾಮದ ಗ್ರಾಮ ಪಂಚಾಯಿತಿ ಮತ್ತು ನಾಡ ಕಾರ್ಯಾಲಯದ ಧ್ವಜಾರೋಹಣ ಕಾರ್ಯಕ್ರಮವನ್ನು ತಡವಾಗಿ ನೆರವೇರಿಸಿದ ಘಟನೆ ನಡೆದಿದೆ. ಈ ಘಟನೆಯನ್ನು ಸಾರ್ವಜನಿಕರು ತೀವ್ರವಾಗಿ ಖಂಡಿಸಿದ್ದಾರೆ. 25ನೇ ತಾರೀಕಿನಂದು ಜಿಲ್ಲಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಜಮಖಂಡಿಯವರು ಸರಿಯಾದ ವೇಳೆಗೆ ಧ್ವಜಾರೋಹಣ ನೆರವೇರಿಸಲು ತಿಳಿಸಿದರು. ಇದನ್ನು ಲೆಕ್ಕಿಸದೆ ನಾಡ ಕಾರ್ಯಾಲಯದ ಮುಂದೆ ಉಪ ತಹಸೀಲ್ದಾರ್ ವೈಎಸ್ ದ್ರಾಕ್ಷಿ ಮತ್ತು ಗ್ರಾಮ ಪಂಚಾಯಿತಿ ಮುಂಭಾಗ ಅಧ್ಯಕ್ಷ ಸಂಜೀವ್ ಮಾಳಿಯವರು ಧ್ವಜಾರೋಹಣವನ್ನು ಮಾಡಿದ್ದು, ಧ್ವಜಾರೋಹಣಕ್ಕೆ ತನ್ನದೇ ಆದ ಸಮಯ ಇದೆ. ನಾಡ ಕಾರ್ಯಾಲಯದ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ. ಶಾಲಾ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಸೌಜನ್ಯಕ್ಕಾದರೂ ಶಾಲೆ ಶಿಕ್ಷಕ ವೃಂದಕ್ಕೆ ಸ್ಥಳೀಯ ಮುಖಂಡರುಗಳಿಗೆ ಒಂದು ಕುರ್ಚಿ ಹಾಕದೆ ಬಿಸಿಲಿನಲ್ಲಿ ನಿಲ್ಲಿಸಿದ್ದಾರೆ. ಹಾಸ್ಯ, ಭಾಷಣ, ನೃತ್ಯ ಇನ್ನಿತರ ಕಾರ್ಯಕ್ರಮಗಳನ್ನು ಮಕ್ಕಳು ಬಿಸಿಲಿನಲ್ಲಿಯೇ ಮಾಡಿದ್ದು ಪೋಷಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇಂಥ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಎಂದು ಸಾಮಾಜಿಕ ಹೋರಾಟಗಾರರಾದ ಕಿರಣ್ ಸೋರಗೊಂಡ ಹಾಗೂ ಹನುಮಂತ ಬಂಡಿವಡ್ಡರ ಆಗ್ರಹಿಸಿದ್ದಾರೆ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.